ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೇಣು. ಇವತ್ತಿನ ವಿಡಿಯೋ ಬಂದುಬಿಟ್ಟು ಕತೆ ತಂದಿದ್ದೀನಿ ಯಾವ ಮಕ್ಕಳಿಗೋಸ್ಕರ. ಈ ಕತೆನ ಯಾವುದೇ ರೀತಿ ಇರುತ್ತೆ ಅಂತ ನೋಡೋಣ. ನಿಜವಾದ ಸುಖ ಯಾವುದೇ ರೀತಿ ಇರುತ್ತೆ ಅಂತ ನೋಡೋಣ ಮಕ್ಕಳಿಗೋಸ್ಕರ ಈ ಕತೆ ತಂದಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಟೈಮ್ ವೇಸ್ಟ್ ಮಾಡದೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ ಮಕ್ಕಳೇ, ಕತೆಗೆ ಹೋಗೋಣ. ಕತೆಯ ಹೆಸರು ನಿಜವಾದ ಸುಖ. ನಿಜವಾದ ಸುಖ ಅಂದರೆ ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ನೋಡೋಣ. ಒಂದೂರಲ್ಲಿ ಒಬ್ಬ ಚಮ್ಮಾರ ಇದ್ದ. ಆತ ಅಷ್ಟೇನು ಶ್ರೀಮಂತನಿಲ್ಲದಿದ್ದರೂ 2 ಹೊತ್ತಿನ ಊಟಕ್ಕೆ ಕೊರತೆ ಏನೂ ಇರಲಿಲ್ಲ. ಈತನ ಸಹಾಯಕ್ಕೆ ಹೆಂಡತಿ ಹಾಗೂ ಮಗನಿದ್ದರು. ಮೂವರು ಸೇರಿ 16 ವರ್ಷಗಳಿಂದ ಚಪ್ಪಲಿ ಹೊಲಿದರು. ಸ್ವಂತ ಮನೆ ಮಾಡಿಕೊಳ್ಳಲು ಅವರಿಂದ ಆಗಿರಲಿಲ್ಲ. ಆದರೂ ಚಮ್ಮಾರ ಇದ್ದುದರಲ್ಲೇ ಸುಖವಾಗಿದ್ದ. ಒಮ್ಮೆ ಚಮ್ಮಾರ ಚಪ್ಪಲಿ ಹೊಲಿಯುತ್ತಾ ಕುಳಿತಿದ್ದಾಗ ಸಾಹುಕಾರನೊಬ್ಬ ಅಲ್ಲಿಗೆ ಬಂದ. ಹಣದ ಗಂಟನ್ನು ಚಮ್ಮಾರನ ಜೋಪಡಿಯಲ್ಲಿಟ್ಟು, ನಾನು ಕೊಟ್ಟ ಹಣದಿಂದ ಸುಖವಾಗಿರು, ವ್ಯರ್ಥ ಯಾಕೆ ಕಷ್ಟಪಡ್ತೀಯಾ ಎಂದರು. ಆದರೆ ಚಮ್ಮಾರ, ಅವನ ಹೆಂಡತಿ ಮತ್ತು ಮಗ ಯಾರೊಬ್ಬರ ಸಾಹುಕಾರ ಕೊಟ್ಟ ಹಣವನ್ನು ಕಣ್ಣೆತ್ತಿಯೂ ನೋಡಲಿಲ್ಲ. ಬದಲಿಗೆ ಅವರು ತಮ್ಮ ಕಾರ್ಯದಲ್ಲಿ ನಿರತರಾದರು. ಕೆಲ ದಿನಗಳ ನಂತರ ಸಾಹುಕಾರ ಮತ್ತೆ ಚಮ್ಮಾರನ ಬಳಿ ಬಂದ. ಏನೂ ಬದಲಾಗದ ಅವನ ದುರಸ್ಥಿತಿಯನ್ನು ನೋಡಿ ಮರುಗಿದ. ನಾನು ಕೊಟ್ಟ ಹಣವನ್ನು ಏನು ಮಾಡಿದೆ ಎಂದು ಪ್ರಶ್ನಿಸಿದ. ಆಗ ಚಮ್ಮಾರ ಶಾಂತ ಮನಸ್ಸಿನಿಂದ, ಸಾಹುಕಾರನೇ, ಕಷ್ಟಪಟ್ಟು ದುಡಿದಿದ್ದರೂ ಮಾತ್ರವೇ ಕೈ ಹತ್ತುವುದು ಎನ್ನುವ ಸತ್ಯ ನನಗೆ ತಿಳಿದಿದೆ. ಆ ಕಾರಣ ನೀವು ಕೊಟ್ಟ ಹಣದ ಗಂಟನ್ನು ಹಾಗೆಯೇ ಇಟ್ಟಿದ್ದೀನಿ. ನನ್ನ ದೃಷ್ಟಿಯಲ್ಲಿ ಬಡವನಿಗೆ ಮಾತ್ರ ಹಸಿವಿನ ಬೆಲೆ ಗೊತ್ತಿರುತ್ತದೆ. ನಿಜವಾದ ಸಿರಿ ಅದರಲ್ಲಿ ಇದೆ ಎನ್ನುತ್ತಾನೆ. ಅಪ್ಪನ ಮಾತಿಗೆ ಮಗ ಧರ್ಮಪತ್ನಿ ಧ್ವನಿಗೂಡಿಸಿದಳು. ಕಾಯಕವೇ ಕೈಲಾಸ ಎಂಬ ಬಸವಣ್ಣನ ಮಾತಿನಲ್ಲಿ ನಂಬಿಕೆ ಇಟ್ಟವರು ನಾವು ಎಂದರು. ಆಗ ಸಾಹುಕಾರರು ಕೀಳಾದ ಚಮ್ಮಾರ ವೃತ್ತಿಯನ್ನು ಮಾಡುವ ಬದಲು ಚೆನ್ನಾಗಿ ದುಡ್ಡು ಬರುವ ಬೇರೆ ವೃತ್ತಿಯನ್ನೇಕೆ ಮಾಡಬಾರದು ಎಂದು ಪ್ರಶ್ನಿಸಿದರು. ಸಾಹುಕಾರ ಮಾತಿನಿಂದ ಚಮ್ಮಾರನಿಗೆ ಸಿಟ್ಟು ಬಂತು. ಸ್ವಾಮಿ, ಯಾವುದೇ ವೃತ್ತಿಯೂ ನಿಕೃಷ್ಟವಲ್ಲ. ಕಾಯಕದಲ್ಲಿ ಶ್ರೇಷ್ಠ ಕನಿಷ್ಠ ಎನ್ನುವ ಭೇದವಿಲ್ಲ. ಕಾಯಕ ಮಾಡುವವರ ಭಾವನೆ ಶ್ರೇಷ್ಠವಾಗಿರಬೇಕು ಅಷ್ಟೇ ಎಂದ ಚಮ್ಮಾರ. ಚಮ್ಮಾರನ ಕಾಯಕ ನಿಷ್ಠೆಯನ್ನು ಕಂಡು ಸಾಹುಕಾರ ಕ್ಷಣಕಾಲ ವಿಸ್ಮಿತನಾದ. ನಿಜವಾದ ಸುಖ ಎಲ್ಲಿದೆ ಎಂಬುದನ್ನು ತೋರಿದ ಚಮ್ಮಾರನ ಕುಟುಂಬಕ್ಕೆ ನಮಿಸಿ ಅಲ್ಲಿಂದ ಹೊರನಡೆದ. ನೋಡಿ ಮಕ್ಕಳೇ, ಯಾವ ರೀತಿ ಕತೆ ಇದೆ, ಚೆನ್ನಾಗಿದೆ ಅಲ್ವಾ? ನಾನು ಮಾಡಿರೋ ಈ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮಕ್ಕಳೇ. ಹೋಗ್ಬಿಡ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.